ನಮಸ್ಕಾರ ಬಂಧುಗಳೇ. ಶ್ರಾವಣ ಮಾಸದ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಈ ದಿನಕ್ಕೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ವಿಶೇಷ ಮಹತ್ವವಿದೆ. ನೂಲು ಹುಣ್ಣಿಮೆಯ ದಿನವೇ ಸಹೋದರ ಸಹೋದರಿಯರ ಪವಿತ್ರ ಬಂಧನವನ್ನು ಬೆಸೆಯುವ ರಕ್ಷಾ ಬಂಧನವನ್ನು ಕೂಡ ಆಚರಿಸಲಾಗುತ್ತಿದೆ. ಈ ದಿನ ಶಿವ, ಪಾರ್ವತಿ ಹಾಗೂ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ. ಸ್ನಾನ, ಉಪವಾಸ, ಪೂಜೆ, ಜಪ ಹಾಗೂ ಅಗತ್ಯ ಇರುವವರಿಗೆ ದಾನ ಮಾಡುವುದರಿಂದ ಪುಣ್ಯ ಫಲ ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಆದರೆ ಇದೇ ದಿನ ನಾವು ಮಾಡುವ ಕೆಲವು ತಪ್ಪುಗಳು ಪೂಜೆಯ ಫಲಕ್ಕೆ ಅಡ್ಡಿಯಾಗಬಹುದು ಎಂದು ಧಾರ್ಮಿಕ ನಂಬಿಕೆಗಳು ಹೇಳುತ್ತವೆ. ಹಾಗಾದರೆ ನೂಲು ಹುಣ್ಣಿಮೆಯ ದಿನ ಯಾವ 5 ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬಾರದು? ಪೂಜೆ ಮಾಡುವಾಗ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೆಯ ತಪ್ಪು ಜಗಳ, ನಿಂದನೆ ಮತ್ತು ಕೆಟ್ಟ ಮಾತುಗಳನ್ನು ಆಡುವುದು. ನೂಲು ಹುಣ್ಣಿಮೆಯಂತಹ ಪವಿತ್ರ ದಿನದಂದು ಸಾಧ್ಯವಾದಷ್ಟು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಇತರರೊಂದಿಗೆ ಜಗಳ ಮಾಡುವುದು, ಕೋಪದಿಂದ ಮಾತನಾಡುವುದು, ನಿಂದನೆ ಮಾಡುವುದು ಅಥವಾ ಯಾರ ಮನಸ್ಸನ್ನಾದರೂ ನೋಯಿಸುವ ಮಾತುಗಳನ್ನು ಆಡುವುದನ್ನು ತಪ್ಪಿಸಬೇಕು. ಈ ದಿನ ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ. ಎಲ್ಲರಿಗೂ ಪ್ರೀತಿ ಮತ್ತು ಗೌರವವನ್ನು ನೀಡಿ. ಸಾಧ್ಯವಾದರೆ ಅಗತ್ಯ ಇರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅನ್ನದಾನ ಅಥವಾ ದಾನ ಧರ್ಮ ಮಾಡುವುದು ಕೂಡ ಶುಭಕರ ಎಂದು ನಂಬಲಾಗಿದೆ. ಎರಡನೆಯ ತಪ್ಪು ಶಿವಲಿಂಗಕ್ಕೆ ಎಲ್ಲವನ್ನು ಅರ್ಪಿಸುವುದು. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಆದರೆ ಶಿವಲಿಂಗಕ್ಕೆ ಅರ್ಪಿಸುವ ವಸ್ತುಗಳ ಬಗ್ಗೆ ಕೆಲವು ಸಂಪ್ರದಾಯಗಳನ್ನು ಪಾಲಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಎಲೆ, ಅರಿಶಿಣ ಮತ್ತು ಕುಂಕುಮವನ್ನು ಶಿವಲಿಂಗಕ್ಕೆ ಅರ್ಪಿಸುವುದನ್ನು ತಪ್ಪಿಸಲಾಗುತ್ತದೆ. ಅದೇ ರೀತಿ ಶಿವ ಪೂಜೆಯಲ್ಲಿ ಕೇದಿಗೆ ಹೂವನ್ನು ಬಳಸಬಾರದು. ಆದ್ದರಿಂದ ನೂಲು ಹುಣ್ಣಿಮೆಯ ದಿನ ಶಿವಪೂಜೆ ಮಾಡುವಾಗ ಪೂಜಾ ಸಾಮಗ್ರಿಗಳ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು. ಮೂರನೆಯ ತಪ್ಪು ಶುದ್ಧತೆ ಇಲ್ಲದೆ ಪೂಜೆ ಮಾಡುವುದು. ಯಾವುದೇ ದೇವರ ಪೂಜೆಯಲ್ಲಿ ದೈಹಿಕ ಶುದ್ಧತೆ, ಮಾನಸಿಕ ಶುದ್ಧತೆ ಮತ್ತು ಪೂಜಾ ಸ್ಥಳದ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಆದ್ದರಿಂದ ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಬೇಕು. ನಂತರ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಕೂಡ ಸ್ವಚ್ಛವಾದ ಸ್ಥಳದಲ್ಲಿ ಅಚ್ಚುಕಟ್ಟಾಗಿ ಇರಿಸಬೇಕು. ಪೂಜೆ ಮಾಡುವ ಸ್ಥಳದ ಸುತ್ತಮುತ್ತ ಯಾವುದೇ ಅಶುದ್ಧ ವಸ್ತುಗಳು ಮತ್ತು ಕಸ ಇರದಂತೆ ನೋಡಿಕೊಳ್ಳಬೇಕು. ಮನಸ್ಸಿನಲ್ಲೂ ಸಾಧ್ಯವಾದಷ್ಟು ಭಕ್ತಿ ಮತ್ತು ಸಕಾರಾತ್ಮಕ ಭಾವನೆಯನ್ನು ಇಟ್ಟುಕೊಂಡು ಪೂಜೆ ಮಾಡಿ. ನಾಲ್ಕನೇ ತಪ್ಪು ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಅಗೌರವಿಸುವುದು. ಪ್ರತಿಯೊಂದು ಪೂಜೆಯಲ್ಲೂ ದೇವರಿಗೆ ನೈವೇದ್ಯ ಅರ್ಪಿಸುವುದು ಸಂಪ್ರದಾಯವಾಗಿದೆ. ನೂಲು ಹುಣ್ಣಿಮೆಯ ದಿನವೂ ಭಕ್ತಿಯಿಂದ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ. ಪೂಜೆ ಮುಗಿದ ನಂತರ ಅದನ್ನು ಪ್ರಸಾದವೆಂದು ಗೌರವದಿಂದ ಸ್ವೀಕರಿಸಿ ಮನೆಯ ಸದಸ್ಯರು ಹಾಗೂ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನೈವೇದ್ಯವನ್ನು ವ್ಯರ್ಥವಾಗಿ ಎಸೆಯುವುದು ಅಥವಾ ಅಗೌರವದಿಂದ ನಡೆಸಿಕೊಳ್ಳುವುದು ತಪ್ಪಿಸಿ. ಐದನೆಯ ತಪ್ಪು ಪೂಜಾ ಸಾಮಗ್ರಿಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು. ಪೂಜೆಯ ನಂತರ ಉಳಿದ ಹೂವು, ಎಲೆಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ. ಅವುಗಳನ್ನು ಗೌರವದಿಂದ ಸಂಗ್ರಹಿಸಿ ನಿಮ್ಮ ಸ್ಥಳೀಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸೂಕ್ತ ರೀತಿಯಲ್ಲಿ ವಿಸರ್ಜನೆ ಮಾಡಿ. ಪೂಜೆಯಲ್ಲಿ ಬಳಸಿದ ವಸ್ತುಗಳನ್ನು ಕಸದಂತೆ ಪರಿಗಣಿಸದೆ ಭಕ್ತಿಯಿಂದ ನಿರ್ವಹಿಸುವುದು ಮುಖ್ಯ. ಇನ್ನು 2026ರ ನೂಲು ಹುಣ್ಣಿಮೆಯ ದಿನಾಂಕದ ಬಗ್ಗೆ ನೋಡೋಣ.
ಕ್ಯಾಲೆಂಡರ್ಗಳಲ್ಲಿ ತಿಥಿ ಲೆಕ್ಕಾಚಾರ ಮತ್ತು ಆಚರಣೆಯ ಪದ್ಧತಿಯ ಆಧಾರದ ಮೇಲೆ ದಿನಾಂಕದಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ನಿಮ್ಮ ಪ್ರದೇಶದ ಪಂಚಾಂಗ ಮತ್ತು ಸ್ಥಳೀಯ ಆಚರಣೆಯ ಪ್ರಕಾರ ಅಂತಿಮ ದಿನಾಂಕ ಹಾಗೂ ಪೂಜಾ ಸಮಯವನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಹುಣ್ಣಿಮೆ ಅಥವಾ ನೂಲು ಹುಣ್ಣಿಮೆಯ ದಿನವು ಆಗಸ್ಟ್ 27, 2026 ಗುರುವಾರದಂದು ಬಂದಿದೆ. ಈ ದಿನ ಹುಣ್ಣಿಮೆಯು ಬೆಳಿಗ್ಗೆ 9:09 ಪ್ರಾರಂಭವಾಗಿ ಮರುದಿನ ಅಂದರೆ ಆಗಸ್ಟ್ 28 ಶುಕ್ರವಾರ ಬೆಳಗ್ಗೆ 9:47 ಮುಕ್ತಾಯಗೊಳ್ಳಲಿದೆ. ಸೂರ್ಯೋದಯದ ಸಮಯದಲ್ಲಿ ಇರುವುದರಿಂದ 2026 ನೂಲು ಹುಣ್ಣಿಮೆಯನ್ನು ಆಗಸ್ಟ್ 28 ಆಚರಿಸಲಾಗುವುದು. ಇದನ್ನು ಉದಯ ತಿಥಿಯ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಈ ತಿಥಿ ಆಧಾರದ ಮೇಲೆ ನೂಲು ಹುಣ್ಣಿಮೆಯನ್ನು ಆಗಸ್ಟ್ 28 ಶುಕ್ರವಾರ ಆಚರಿಸಲಾಗುವುದು. ಶ್ರಾವಣ ಹುಣ್ಣಿಮೆ ಅಥವಾ ನೂಲು ಹುಣ್ಣಿಮೆಯ ದಿನವು ಪವಿತ್ರ ದಿನವಾದ್ದರಿಂದ ಈ ಶುಭ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಹಾಗೂ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಭಕ್ತಿಯಿಂದ ಶಿವ, ಪಾರ್ವತಿ ಹಾಗೂ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ. ಮನೆಯಲ್ಲಿ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿ. ಮುಖ್ಯವಾಗಿ ಪೂಜೆ ಎಂದರೆ ಕೇವಲ ವಿಧಿವಿಧಾನಗಳನ್ನು ಮಾಡುವುದು ಮಾತ್ರವಲ್ಲ. ಶುದ್ಧ ಮನಸ್ಸು, ಒಳ್ಳೆಯ ಮಾತು, ಸಾತ್ವಿಕ ಚಿಂತನೆ, ದಯೆ ಮತ್ತು ಭಕ್ತಿಯೇ ದೇವರ ಆರಾಧನೆಯ ನಿಜವಾದ ಅರ್ಥ. ಹೀಗಾಗಿ ನೂಲು ಹುಣ್ಣಿಮೆಯಂದು ಈ 5 ತಪ್ಪುಗಳನ್ನು ತಪ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗೋಣ. ಶಿವ, ಪಾರ್ವತಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಿನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಧನ್ಯವಾದಗಳು. ಓಂ ನಮಃ ಶಿವಾಯ.